ಹೀಗಾಗಿಬಿಟ್ಟು. ಬಂಧುಗಳೇ, ಈ ಹೊತ್ತು ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ನನಗೆ ಕೃತಾರ್ಥತೆ ಇದೆ. ಬರಬೇಕಾದಲ್ಲಿಗೆ ಬಂದಿದ್ದೇನೆ, ಬರಬೇಕಾದ್ದು ಅಗತ್ಯ ಅಂತಲೂ ಗೊತ್ತಿದೆ. ಆದರೆ ಈ ಹೊಸ ಪಟ್ಟ ಒಂದು ಕಟ್ಟಿದ ಮೇಲೆ ಕೆಟ್ಟ ವ್ಯೂಹದೊಳಗೆ ಸಿಕ್ಕಿಬಿಟ್ಟಿದ್ದೇನೆ ನಾನು. ಇವತ್ತು ಉಡುಪಿಯಲ್ಲಿ ಒಂದು ಯಕ್ಷಗಾನ ಸಂಘದ ರಜತ ಮಹೋತ್ಸವ. ನಾನು ಅಲ್ಲಿ ಇರಲೇಬೇಕು ಅಂತ ಮನೆಗೆ ಬಂದು ಒತ್ತಾಯ ಮಾಡಿ, ಕರಪತ್ರ ಪ್ರಿಂಟ್ ಮಾಡಿದ ಮೇಲೆ ಮತ್ತೊಮ್ಮೆ ಒತ್ತಾಯ ಮಾಡಿ ಮನೆಗೆ ಬಂದು, ಆಮೇಲೆ ಇನ್ನೊಮ್ಮೆ ನೀವು ಬರಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಳಿ ಮತ್ತೊಂದು ಒತ್ತಡ ಹೇರಿ, ಇಷ್ಟೆಲ್ಲ ಮಾಡಿದವರನ್ನು ನಿನ್ನೆ ಹೋಗಿ ಸಮಜಾಯಿಷಿ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಇದರ ಹಿಂದೆ ಇರುವುದು ಎರಡು ಕಾರಣಗಳು. ಒಂದು, ಕೆರೆಕೈ ಕೃಷ್ಣ ಭಟ್ರ ಕುರಿತು ಇದ್ದಂತಹ ಅಭಿಮಾನ, ವಿಶ್ವಾಸ. ಇನ್ನೊಂದು, ಅವರ ಮಗ ನನ್ನ ಜೊತೆ ಅರ್ಥಧಾರಿ ಎಲ್ಲಾದರೂ ತಾಳಮದ್ಲೆಯಲ್ಲಿ ತೊಂದರೆ ಮಾಡಿದರೆ ಈ ಹೆದರಿಕೆ. ಆದ್ರೆ ಈ ಅಪ್ಪ ಮಗ ಇಬ್ರು ತೊಂದರೆ ಜನ ಅಲ್ಲ ಅಂತ ನಿಮಗೆ ಗೊತ್ತಿದೆ. ಸುಂದರನಿಗಂತೂ ತೊಂದರೆ ಮಾಡೋರೇ ಅಲ್ಲ. ಯಾಕೆಂದ್ರೆ ಸುಂದರ ತೊಂದರೆ ಜನವೇ ಅಲ್ಲ. ನಾನು ಎಲ್ಲಾದರೂ ಯಾರ ಕೈಯಲ್ಲಾದ್ರೂ ಶೇಣಿಯವರ ಕೈಯಲ್ಲಿ ಸಿಕ್ಕಿದಾಗಲೂ ಒಳ್ಳೆ ಉಪಾಯದಿಂದ ತಪ್ಪಿಸಿಕೊಂಡು ಇಷ್ಟು ವರ್ಷ ಕಳೆದವನು ನಾನು. ಆದ್ರಿಂದ ಶೇಣಿವರೆಗೂ ನನಗೂ ಘರ್ಷಣೆ ಆಯಿತು, ಮಾತಿನಲ್ಲಿ ಗಲಾಟೆ ಆಯಿತು, ತಾಳಮದ್ಲೆ ಅರ್ಧದಲ್ಲಿ ನಿಂತು ಹೋಯಿತು, ಅವರೆದ್ದು ಹೋದ್ರು ಇವರೆದ್ದು ಹೋದ್ರು ಅಂತ ಆಗಲೇ ಇಲ್ಲ. ಕೆಲವರಿಗೆ ಕೆಲವು ಸಲ ಹಾಗಾಗ್ತದೆ. ನಾನೇನು ಹೇಳ್ತೇನೆ ಅಂತಂದ್ರೆ, ಯಕ್ಷಗಾನ ಅಂತಂದ್ರೆ ಇದೊಂದು ಸಾಮೂಹಿಕ ರಂಗಕಲೆ. ಒಬ್ಬ ವ್ಯಕ್ತಿ ಮೆರೆಯುವುದಕ್ಕೆ, ಒಬ್ಬ ವ್ಯಕ್ತಿ ತಾನೇ ಸರ್ವಶ್ರೇಷ್ಠ ಅಂತ ಕಾಣಿಸಿಕೊಳ್ಳುವುದಕ್ಕಿದ್ದ ವೇದಿಕೆ ಅಲ್ಲ ಇದು. ಎಲ್ಲರೂ ಸೇರಿ, ಎಲ್ಲವೂ ಸೇರಿ ಒಂದು ರಂಗ ನಿರ್ಮಾಣ ಆದಾಗ, ಕಲಾತ್ಮಕವಾದಂತಹ ವಾತಾವರಣ ನಿರ್ಮಾಣ ಆದಾಗ, ಪುರಾಣ ಲೋಕ ನಿರ್ಮಾಣ ಆದಾಗ ಆ ಶ್ರಮದಲ್ಲಿ ಎಲ್ಲರೂ ಪಾಲುಗಾರರಾಗ್ತಾರೆ, ಎಲ್ಲರಿಗೂ ಸಂತೋಷ ಉಂಟಾಗ್ತದೆ, ಎಲ್ಲರಿಗೂ ಕೀರ್ತಿ ಬರ್ತದೆ. ಯಕ್ಷಗಾನ ಆಟವೂ ಅಷ್ಟೇ, ಕೂಟವೂ ಅಷ್ಟೇ. ನಾನು ಮಾತ್ರ ಅಂತ ಯೋಚನೆ ಮಾಡಿದಾಗ ಮಾತ್ರ ಅದರ ಪರಿಣಾಮವಾಗಿ ಅನೇಕ ಕಹಿ ಅನುಭವಗಳಿಗೆ ಅವಕಾಶ. ನಾವು ಅಂತ ಯೋಚನೆ ಮಾಡಿದಾಗ ಅಂಥ ಯಾವ ಯೋಚನೆಗೂ ಅವಕಾಶ ಇಲ್ಲ. ಸಾಧಾರಣವಾಗಿ ಕೃಷ್ಣ ಭಟ್ರ ಅರ್ಥ ಪ್ರಥಮ ನಾನು ಕೇಳಿದಾಗ ಮುಂಬೈಯಲ್ಲಿ ನನಗೇನು ವಿಶೇಷ ಅಂತ ಅನಿಸಲಿಲ್ಲ. ಯಾಕಪ್ಪ ಇಷ್ಟು ದೊಡ್ಡ ಹೊಗಳಿಕೆ ಇವರಿಗೆ? ಅಂಥದ್ದೇನೂ ಇಲ್ಲ, ಸಾಧಾರಣವಾಗಿ ಪದ್ಯದ ಅರ್ಥ ನಾವು ಹೇಳುವಾಗೆ ಹೇಳ್ತಾರೆ ಅಂತ ಗ್ರಹಿಸಿದ್ದೆ. ಆದರೆ ಮಾತು ಬೆಳೀತಾ ಬೆಳೀತಾ ಅವರು ವಾಲಿಯ ಪಾತ್ರ ಇರಬೇಕು. ಬೆಳೀತಾ ಬೆಳೀತಾ ಪಾತ್ರದಲ್ಲಿ ತಲ್ಲೀನರಾದಂತಹ ಈ ಪುಣ್ಯಾತ್ಮ, ಆಗ ಹೇಳಿದ್ರಲ್ಲ ಎಂ.ಆರ್. ರವರು, ಇಲ್ಲಿಂದ ಅಲ್ಲಿಗೆ ಹೋದ್ರು, ಅದೆಲ್ಲ ವಿಷಯ. ಅಲ್ಲಿಗೆ ಹೋಗುವಾಗ ಹೇಗೆ ಹೋದ್ರು? ನಾನು ಜನರ ನಗೆಪಾಡ್ಲಿಕ್ಕೆ ಗುರಿಯಾಗ್ತೇನೆ, ಜನ ನಾನು ಈ ತರ ಕುಪ್ಪಳಿಸುವುದನ್ನು ಕಂಡು ಕೈ ತಡ್ತಾರೆ ಎಂದು ಯೋಚನೆ ಮಾಡಿ ಹೋಗಲಿಲ್ಲ ಅವರು. ಆ ಪಾತ್ರದ ಪರಕಾಯ ಪ್ರವೇಶ ಮಾಡಿ ತನ್ನನ್ನು ತಾನು ಮರೆತು ಆ ಪಾತ್ರವೇ ತಾನಾಗಿ ಇಲ್ಲಿಂದ ಅಲ್ಲಿಯವರೆಗೂ ಇಡೀ ರಂಗವನ್ನು ವ್ಯಾಪಿಸಿ ಎಲ್ಲರನ್ನೂ ತನ್ನ ಕಡೆಗೆ ಆಕರ್ಷಿಸಿ ಆ ಪಾತ್ರವನ್ನು ಮೂರ್ತಿಮತ್ತಾಗಿ ರೂಪಿಸುವ ಕೆಲಸ ಮಾಡ್ತಾ ಹೋದ್ರು ಅವರು. ಇದೇನು ಸಾಧಾರಣ ಸಂಗತಿ ಅಲ್ಲ. ಇದನ್ನು ವಿಕಾರ ಅಂತ ಕರೀರಿ ನೀವು, ಅದಲ್ಲ, ಇದೊಂದು ರೀತಿಯ ಚೇಷ್ಟೆ ಅಂತ ಹೇಳಿ. ಆದ್ರೆ ಒಬ್ಬೊಬ್ಬ ಕಲಾವಿದನ ಪಾತ್ರದ ಅಭಿವ್ಯಕ್ತಿಗೆ ಒಂದೊಂದು ರೂಪ ಇರ್ತದೆ. ನಿಮಗೆ ಸಣ್ಣ ಸಾಮಗ್ರು ರಾಮದಾಸ್ ಸಾಮಗ್ರು ನೆನಪಿರ್ಬೋದು. ಒಳ್ಳೆ ಕನ್ನಡ, ಒಳ್ಳೆ ತುಳು, ಒಳ್ಳೆ ಮಾತುಗಾರ, ಒಳ್ಳೆ ಪ್ರಗಲ್ಭ ಪಾಂಡಿತ್ಯ. ಅವರು ಒಮ್ಮೆ ಹೀಗೆ ನೋಡ್ತಾರೆ, ಒಮ್ಮೆ ಹೀಗೆ ನೋಡ್ತಾರೆ. ಇದನ್ನು ನಾವು ಕಂಡಾಗ ಇದೆಂಥ ಆಂಗಿಕ ವಿಕಾರ, ವಾಚಿಕ ವಿಕಾರ ಅಂತ ನಮಗೆ ಅನಿಸಬಹುದು. ಆದ್ರೆ ಅದನ್ನು ಬಿಟ್ಟು ಅವರ ಮುಖ ನೋಡದೆ ನೀವು ಈ ಕಡೆ ನಿಂತು ಕೇಳಿ, ಅದ್ಭುತ ಲೋಕ ಪ್ರವೇಶ ಮಾಡಿಸ್ತಾರೆ ಅವರು. ಅಸಾಧ್ಯವಾದಂತಹ ಪ್ರತಿಭೆಯನ್ನು ಪ್ರಕಟ ಮಾಡ್ತಾರೆ. ಆಳವಾದಂತಹ ಅನುಭವದಿಂದ ಕೂಡಿದ ಅನೇಕ ಸಂಗತಿಗಳನ್ನು ನಮಗೆ ಕಟ್ಟಿಕೊಡ್ತಾರೆ. ಹಾಗಾದ್ರೆ ಈ ಸಣ್ಣ ಅಂಶ ಏನಿದೆಯೋ ಅದು ಆ ವ್ಯಕ್ತಿತ್ವಕ್ಕೆ, ಆ ಕಲಾ ವ್ಯವಹಾರಕ್ಕೆ ಪೂರಕ ಅಂತ ನಾವು ತಿಳ್ಕೊಂಡ್ರೆ ಅವರ ವ್ಯಕ್ತಿತ್ವ ದೊಡ್ಡದಾಗ್ತದೆ. ಅದು ಪೂರಕ ಅಲ್ಲ, ಮಾರಕ ಅಂತ ನಾವು ತಿಳ್ಕೊಂಡ್ರೆ ಆ ವ್ಯಕ್ತಿತ್ವ ಕುರಿತು ನಮಗೆ ಸಾವಿರ ಟೀಕೆ ಮಾಡುವಂತ ಅವಕಾಶಗಳು ಸಿಗ್ತವೆ. ಕೆರೆಕೈ ಕೃಷ್ಣ ಭಟ್ರಲ್ಲಿ ಅಂತಹ ಒಂದು ದೋಷ ಅಂತ ನೀವು ಹೇಳಿದ್ರು ಸಹ ಅದು ದೋಷ ಅಲ್ಲ, ಅದು ಗುಣ ಅಂತ ಹೇಳೋದಕ್ಕೆ ಸಾಧ್ಯ. ವಿಷಮಾಕ್ಷನಾದರೂ ಸಮದೃಷ್ಟಿ ಉಳ್ಳವ ಅಂತ ಏನು ಹೇಳ್ತಾರೆ, ಹಾಗೆ ಅಂತಹ ಒಂದು ಪ್ರತ್ಯೇಕತೆ ಏನವರದಿದೆಯೋ ಆ ಪ್ರತ್ಯೇಕತೆಯಿಂದ ಪರಿಣಾಮ. ನಮ್ಮಲ್ಲಿ ಒಬ್ರು ವೇಷಧಾರಿಗಳಿದ್ರು, ಈಗಲೂ ಇದ್ದಾರೆ, ಪುಂಡು ವೇಷ ಮಾಡುವವರು, ಒಳ್ಳೆ ಕುಣಿತಗಾರ. ಅವರು ಪದ್ಯ ಭಾಗವತನ ಎತ್ತುಗಡೆ ಮಾಡಿ ಕುಣಿಲಿಕ್ಕೆ ಹೋಗೋ ಹೀಗೆ ಎರಡು ಕೈ ಎದೆ ಮೇಲೆ ಇಟ್ಕೊಂಡು ಹೋಗೋದು, ಹಾರ್ಟ್ ಫೇಲ್ ಆದಾಗೆ. ಹೀಗೆ ಏನಪ್ಪ ಮಾಡ್ತೀರಿ ನೀವು? ಅವರಿಗೆ ಅಭ್ಯಾಸ ಅದು. ಆದ್ರೆ ಆ ನಂತರದವರ ಕುಣಿತ, ಅವರ ಪಾತ್ರದ ಮಾತು, ಅವರ ಅಭಿನಯ ಇದೆಲ್ಲ ನೋಡಿದಾಗ ಇವ ಎದೆ ಒತ್ತಿ ಹಿಡ್ಕೊಂಡು ಹೋಗಿದ್ದ ಅನ್ನೋದು ಮರೆತೇ ಹೋಗಿಬಿಡ್ತದೆ. 45 ವರ್ಷದಷ್ಟು ದೀರ್ಘಕಾಲ ಯಕ್ಷಗಾನ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತಾನು ಈ ರಂಗಕ್ಕೆ ಸಲ್ಲಿಸಿದಂತಹ ಸೇವೆಯಿಂದಲೇ ಸಂತೃಪ್ತರಾಗದೆ ತನ್ನ ಮಗನೂ ಇದರಲ್ಲಿ ಮುಂದುವರಿಯಬೇಕು ಅಂತ ಯೋಚನೆ ಮಾಡಿದಂತಹ ಹಿರಿಮೆ ಇದೆಯಲ್ಲ, ಕೆರೆಕೈಯವರ ಈ ಹಿರಿಮೆಯನ್ನು ನಾವು ಶ್ಲಾಘಿಸಲೇಬೇಕು. ನನಗೂ ಮಕ್ಕಳಿದ್ದಾರೆ, ಅನೇಕ ಕಲಾವಿದರಿದ್ದಾರೆ.
ಶಂಭು ಹೆಗಡೆಯವರನ್ನು ಬಿಟ್ಟು, ಕೆಲವು ಒಂದು ಬೆರಳೆಣಿಕೆ 3-4 ಜನರನ್ನು ಬಿಟ್ಟು ನಮ್ಮ ಮಕ್ಕಳು ಯಕ್ಷಗಾನಕ್ಕೆ ಬರಲಿ ಅಂತ ಯೋಚನೆ ಮಾಡಿದವರೇ ಇಲ್ಲ. ಯಾಕೆ ಯೋಚನೆ ಮಾಡಲಿಲ್ಲ ಅಂತ ಕೇಳಿದ್ರೆ, ನಾನು ಯೋಚನೆ ಮಾಡಲಿಲ್ಲ ಯಾಕೆ ಅಂತ ಕೇಳಿದ್ರೆ, ನನಗೆ ಅಷ್ಟೋ ಇಷ್ಟೋ ಹೆಸರು ಬಂದಿದೆ. ನನ್ನ ಮಗ ಬಂದಿದ್ದದನ್ನೆಲ್ಲ ಒಟ್ಟು ಹಾಳು ಮಾಡಿ ಹಾಕೋದು ಬೇಡ, ಅವನು ಬೇರೆ ಹಿಡ್ಕೊಂಡು ಹೋಗಲಿ ಭಯ ನಮಗೆ. ಆ ಭಯದಿಂದಲೇ ಅವರನ್ನು ನಾವು ತರಲಿಲ್ಲ, ಅವರು ಬರಲಿಲ್ಲ. ಅಪ್ಪನದ್ದೇ ದಾರಿ ನನಗೆ ಬೇಕು ಅಂತ ಮಗ ಬರ್ತಿದ್ರೆ ತಡೆಯುವ ಸಾಮರ್ಥ್ಯ ಈಗಿನ ಅಪ್ಪಂದ್ರಿಗಿಲ್ಲ. ಅವರಿಗೂ ಅಷ್ಟೇ ಈ ನಿದ್ರೆ ಬೇಡುವ ಕಷ್ಟದ ಉದ್ಯೋಗ ಯಾಕೆ ಬೇಕು ಅಂತ ಯೋಚನೆ ಆಗಿರಬೇಕು. ಆದ್ರಿಂದ ಅವರು ಅವರ ದಾರಿ ಹಿಡ್ಕೊಂಡು ಹೋದ್ರು. ಆ ದಾರಿಯಲ್ಲಿ ಒಳ್ಳೆಯದೋ ಕೆಟ್ಟದೋ ಅವರಿಗೆ ಸಂಬಂಧಪಟ್ಟದ್ದು ಅವ್ರು ಮಾಡ್ಕೊಳ್ತಾರೆ ಅಂತ ನಾವು ಅಪ್ಪಂದ್ರು ಸುಮ್ಮನೆ ಉಳಿದ್ವು. ಇದು ವಿಷಯ. ಆದ್ರೆ ಉಮಾಕಾಂತ ಭಟ್ರು ಏನಿದ್ದಾರೆ, ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ರೆ, ಹಾಗೆ ಶಿವಮೊಗ್ಗ ಜಿಲ್ಲೆಯ ಕಡೆಗೆ ಹೋದ್ರೆ ಎಲ್ಲೂ ಸಹ ಅವರನ್ನು ಗುರುತಿಸುವುದು ಕೆರೆಕೈ ಕೃಷ್ಣ ಭಟ್ರ ಮಗ ಅಂತ ಹಳಬರು. ಕೆರೆಕೈ ಕೃಷ್ಣ ಭಟ್ರ ಅರ್ಥ ಯಾರು ಕೇಳಿದ್ದಾರೆ, ಅವರಿಗೆಲ್ಲ ಉಮಾಕಾಂತ ಭಟ್ರ ಅರ್ಥ ಕೇಳಿದಾಗ ಇದು ತಿದ್ದಿದ ಆವೃತ್ತಿ, ಇದು ಹೊಸ ಆವೃತ್ತಿ, ಇದು ಶುದ್ಧ ಆವೃತ್ತಿ, ಅದು ಅಶುದ್ಧ ಅಂತಲ್ಲ, ಇನ್ನಷ್ಟು ಶುದ್ಧ ಪರಿಷ್ಕೃತ ಆವೃತ್ತಿ ಅಂತ ತಿಳಿಯುವುದಕ್ಕೆ ಅನೇಕ ಅವಕಾಶಗಳು ಒದಗುತ್ತಾ ಇವೆ. ಆಳವಾದ ಪಾಂಡಿತ್ಯ, ಸಂಸ್ಕೃತ ಜ್ಞಾನ, ಪಾರ್ಥ ಚಿತ್ರಣದ ವಿಶೇಷವಾದಂತಹ ನಿರೂಪಣಾ ಕೌಶಲ್ಯ, ಇದೆಲ್ಲ ಕೆರೆಕೈಯವರಿಗಿಂತ ಅವರ ಮಗನಿಗೆ ಹೆಚ್ಚು ಬಂದಿದೆ, ಬರಬೇಕಾದ್ದೇ. ತಲೆಮಾರಿನಿಂದ ತಲೆಮಾರಿಗೆ ದಾಟುವಾಗ ವ್ಯಕ್ತಿ ವಿಕಸಿತನಾಗ್ತಾನೆ, ವ್ಯಕ್ತಿ ಪಾಂಡಿತ್ಯವುಳ್ಳವನಾಗ್ತಾನೆ, ವ್ಯಕ್ತಿ ಹೆಚ್ಚು ಆಕರ್ಷಕನಾಗ್ತಾನೆ. ಮಾತ್ರ ಅಲ್ಲ, ಜನಾಕರ್ಷಣೆಯನ್ನು ಹೆಚ್ಚು ಹೆಚ್ಚು ಪಡೆಯುತ್ತಾನೆ ಅನ್ನುವುದಕ್ಕೆ ಕೆರೆಕೈಯವರ ಉತ್ತರಾಧಿಕಾರಿಯಾದಂತಹ ಉಮಾಕಾಂತ ಭಟ್ರು ಒಂದು ಸಾಕ್ಷಿ ಆಗ್ತಾರೆ. ನನಗೆ ಅವರ ಸಂಸ್ಮರಣ ಗ್ರಂಥ ಕೈಗೆ ಬಂದಾಗ ಬಿಡಿಸಿ ನೋಡಿದೆ, ನನ್ನ ಲೇಖನ ಉಂಟು ಅಂತ. ಬರೆದು ಕೊಡ್ಲೇ ಇಲ್ಲ, ಮತ್ತೆ ಇರುವುದೇ ಹಾಗೆ. ನನ್ನೊಂದು ಗ್ರಂಥ ಬಂದಿತ್ತು, ಸುಂದರಕಾಂಡ ಅಂತ. ನನ್ನ ಬಗ್ಗೆ ನನ್ನ ಅಭಿಮಾನಿಗಳು, ಸ್ನೇಹಿತರು ಎಲ್ಲ ಸೇರಿ ಒಂದು ಪುಸ್ತಕ ಮಾಡಿದ್ರು. ಅದರಲ್ಲಿ ಉಮಾಕಾಂತ ಭಟ್ರು ಬಹಳ ಸುಂದರವಾಗಿ ಸುಂದರರಾಯರ ಸುಂದರ ಶೈಲಿ, ಪ್ರಾಸದ ಶೈಲಿ, ಅದು ಮೋಸದ ಶೈಲಿ ಅಲ್ಲ ಅಂತ ಹೇಸದೆ ಬರೆದು ಅದನ್ನು ತುಂಬಿಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ನಾನು ಬರೀಬೇಕು ಅಂತ ಅವರು ಕೇಳಿದ್ದಿತ್ತು. ಬರೀಲಿಕ್ಕೆ ನಾನು ತಪ್ಪಿದ್ದೆ. ಆ ತಪ್ಪಿದ್ದನ್ನು ಈಗ ಒಪ್ಪಿಕೊಡ್ತಾ ಇದ್ದೇನೆ, ತಪ್ಪಿ ಹೋಗಿದೆ. ಆದ್ರೆ ಇಂಥ ಒಂದು ಗ್ರಂಥ ಎಷ್ಟು ಶಾಶ್ವತವೋ ಅದಕ್ಕಿಂತ ಹೆಚ್ಚು ಕೆರೆಕೈ ಕೃಷ್ಣ ಭಟ್ರದ ಅಂತ ಪಾತ್ರ ನಿರ್ವಹಣೆ ಶಾಶ್ವತ. ಅವರಿಗೆ ದೇರಜೆ ಪ್ರಶಸ್ತಿ ಬಂದಾಗ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅನ್ನೋದು ನನಗೆ ಹೆಮ್ಮೆ. ಕಂಡಾಗಲೆಲ್ಲ ಮಾತಾಡಿಸುವುದು ಮಾತ್ರ ಅಲ್ಲ, ನಮ್ಮೂರಿಗೆ ಬರ್ರಿ ಅಂತ ಕರೆಯುವಂತ ಗುಣ ಇತ್ತು ಅವರಿಗೆ. ಉತ್ತರ ಕನ್ನಡದಲ್ಲಿ ನಾನು ಕಂಡಂತ ವೈಶಿಷ್ಟ್ಯ ಏನಪ್ಪಾ ಅಂತ ಕೇಳಿದ್ರೆ, ಯಕ್ಷಗಾನದ ರಸಿಕರು ಯಾರೆಲ್ಲ ಇದ್ದಾರೆ, ಆಟಕ್ಕೆ ಬಂದವರು ಇರ್ಬೋದು, ಕೂಟಕ್ಕೆ ಬಂದವರು ಇರ್ಬೋದು, ಹೆಂಗಳಲ್ಲಿ ಹೋಗಪ್ಪ ಅಂತಲೇ ಹೇಳೋದು ಬೆಳಿಗ್ಗೆ. ಒಂದು ವೇಳೆ ತಪ್ಪಿ ಆ ದಾರಿಯಲ್ಲಾದ್ರೂ ಹೋಗಿ ಅವ್ರ ಕೈಯಲ್ಲಿ ಸಿಕ್ಕಿಕೊಂಡ್ರೆ ಒಂದು ಕೇಸರಿ ಬಾತು ಕಾಫಿಗೆ 10 ನಿಮಿಷದೊಳಗೆ ಆಯ್ತು, ರೆಡಿ. ಎಲ್ಲರ ಮನೆಯಲ್ಲೂ ಇಂಥ ಒಂದು ಆತಿಥ್ಯದ ವಿಶೇಷ ದಕ್ಷಿಣ ಕನ್ನಡದಲ್ಲಿ ಇಲ್ಲ. ನಮ್ಮನ್ನು ಹೊರಗಾಗ್ತೇವೆ ಅಂತಲ್ಲ, ನಮ್ಮಲ್ಲಿ ಬಂದ್ರೆ ನಾವು ಮಾಡ್ತೇವೆ. ಆದರೆ ಇಷ್ಟು ರೆಡಿಯಾಗಿ, ಇಷ್ಟು ಮಾನಸಿಕತೆಯಿಂದ, ಇಷ್ಟು ಸಂತೋಷದಿಂದ ಬನ್ನಿ ನಮ್ಮ ಕೇಸರಿ ಬಾತು, ನಮ್ಮ ಕಾಫಿ ಅಂತ ಹೇಳದೆ ಆಸರಿಗೆ ಕೊಡ್ಕೊಂಡು ಹೋಗಿ ಅಂತ ಹೇಳಿ ಬೇಸರ ಇಲ್ಲದೆ ಆಸರಿಗೆ ಕೊಡುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸಂಸ್ಕಾರ ಇಲ್ಲಿದೆ. ಇಲ್ಲಿನ ಜನ ಯಕ್ಷಗಾನವನ್ನು ಪ್ರೀತಿಸಿದಷ್ಟು ಇನ್ಯಾವುದನ್ನು ಪ್ರೀತಿಸುವುದಿಲ್ಲ ಅಂತ ನಮಗೂ ಗೊತ್ತಿದೆ. ತೆಂಕು ಏನು, ಬಡಗು ಏನು, ಈ ವ್ಯತ್ಯಾಸ ಇಲ್ಲದೆ ಇದ್ದಂತ, ಆ ರೀತಿ ಯೋಚನೆ ಮಾಡದೇ ಇದ್ದಂತ ಒಂದು ರಸಿಕರ ವರ್ಗ ಇರುವಂತಹ ಈ ಕ್ಷೇತ್ರದಲ್ಲಿ ಕೆರೆಕೈ ಕೃಷ್ಣ ಭಟ್ರಂತವರು ಆಗಿ ಹೋಗಿದ್ದಾರೆ. ಅವರ ಮಗ ಈಗ ಇದ್ದಾರೆ ಅನ್ನೋದು ನಾವು ಸಂತೋಷ ಪಡ್ತಕ್ಕಂತಹ ಸಂಗತಿ. ಒಂದು ಮಾತು ಹೇಳೋಣ ಅಂತ ಅನಿಸ್ತದೆ ನನಗೆ. ಅದೇನಪ್ಪಾ ಅಂತ ಕೇಳಿದ್ರೆ, ಹಿಂದೆ ಆಗಿ ಹೋದಂತ ಯಾರ್ಯಾರು ಹಿರಿಯ ಕಲಾವಿದರಿದ್ದಾರೆ, ಅವರು ಏನು ತಮ್ಮ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಏನು ಕೀರ್ತಿಯ ವ್ಯಾಪಕತೆಯನ್ನು ಕಂಡುಕೊಂಡಿದ್ದಾರೆ, ಅವರ ನಂತರ ಮುಂದೆ ಇದು ನಿಮ್ಮಲ್ಲೂ ನಮ್ಮಲ್ಲೂ ಪ್ರಶ್ನಾರ್ಥಕವೇ. ಹೊಸ ತಲೆಮಾರಿನ ಸಂಖ್ಯೆ ಕಡಿಮೆ ಇದೆ, ಇಲ್ವೇ ಇಲ್ಲ ಅಂತ ನಾನು ಹೇಳುವುದಿಲ್ಲ. ನಮ್ಮಲ್ಲಿ ಶೇಣಿಯವರು ಹೋದ್ರು, ಸಾಮಗರು ಹೋದ್ರು, ಇನ್ನೊಬ್ರು ಸಾಮಗರು ಮೂಲೆ ಪಾಲಾದ್ರು, ಇನ್ಯಾರೂ ಇಲ್ಲ ಅಂತ ನಾನು ಹೇಳುವುದಿಲ್ಲ, ಇದ್ದಾರೆ. ಆದರೂ ಆ ಓಘ, ಆ ಬೆಳವಣಿಗೆ ಸೂತ್ರ ಪಾತ್ರ ಮತ್ತೆ ನಿರ್ಮಾಣಗೊಂಡು ಭರವಸೆ ಮೂಡಿಸುವಷ್ಟು ಇಲ್ಲ, ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಆದ್ರಿಂದ ಯಕ್ಷಗಾನದ ಕುರಿತು ಆಸಕ್ತಿಯಿಂದ ಇಷ್ಟೆಲ್ಲ ನೀವು ಬಂದಿದ್ದೀರಿ. ಕೇವಲ ಸನ್ಮಾನಕ್ಕೆ ಅಂತ ಬಂದಿರ್ಲಿಕ್ಕಿಲ್ಲ. ಯಕ್ಷಗಾನ ಕೂಟವನ್ನು ಕೇಳಬೇಕು, ಆ ಮೂಲಕವಾಗಿ ಯಕ್ಷಲೋಕದಲ್ಲಿ ಒಂದಷ್ಟು ಹೊತ್ತು ವಿಹಾರ ಮಾಡಬೇಕು. ಯಕ್ಷಲೋಕ ಅನ್ನೋದು ನಮ್ಮ ಹಕ್ಕಿನ ಲೋಕ ಅಂತ ತಿಳಿದು ಬಂದಿದ್ದೀರಿ. ಈ ಹಕ್ಕು ನಿಮ್ಮದಾಗಬೇಕು ಅಂತಾದ್ರೆ ಈ ಸಂಬಂಧವಾದಂತಹ ವ್ಯವಸಾಯ, ಈ ಸಂಬಂಧವಾದಂತಹ ವ್ಯವಸ್ಥೆ ಇನ್ನು ವ್ಯಾಪಕವಾಗಿ ಬೆಳೆಯಬೇಕಾದ ಅಗತ್ಯ ಇದೆ. ನಿನ್ನೆ ನಾನು ಹೇಳಿದನಲ್ಲ, ನಾನು ಬಯಲೂರು ದೇವಸ್ಥಾನಕ್ಕೆ ಉಡುಪಿ ಹತ್ರ ಹೋಗಿದ್ದೆ ಅಂತ. ಅಲ್ಲೊಬ್ಬ ಚೈನಾದಲ್ಲಿ ಕೆಲಸ ಮಾಡ್ತಾ ಇರುವಂತ ಇಂಜಿನಿಯರ್ ಹುಡುಗ ಇದ್ದಾನೆ. ಅವನ ಯಕ್ಷಗಾನ ಸಂಘದಲ್ಲಿ ಅಭ್ಯಾಸ ಮಾಡಿ ವೇಷ ಮಾಡ್ತಾ ಇದ್ದವನಂತೆ. ಅವ ಹೇಳ್ತಾನೆ, ನಾನು ಸಣ್ಣ ಹುಡುಗ ಇದ್ದಾಗ 10-12 ವರ್ಷದವನಿದ್ದಾಗ ಈ ಸಂಘದಲ್ಲಿ ನಾಟ್ಯಾಭ್ಯಾಸ ಮಾಡೋದಕ್ಕೆ ಬರ್ತಾ ಇದ್ದೆ. ರಾತ್ರಿ 2 ಗಂಟೆ 3 ಗಂಟೆಗೆ ಮನೆಗೆ ಹೋಗ್ತಾ ಇದ್ದೆ. ನಮ್ಮ ಅಪ್ಪ ಅಮ್ಮ ಬೈತಾ ಇರ್ಲಿಲ್ಲ, ಹೋಗು ಅಲ್ಲಿ ತಿರುಗಬೇಡ, ಯಕ್ಷಗಾನದವರ ಜೊತೆಯಲ್ಲಿ ಹೋಗಿ ಕಲಿ ಅಂತ ಹೇಳ್ತಾ ಇದ್ರು.
ನಾನು ಹೇಳ್ತಾ ಇರುವುದು ನಮ್ಮ ಅಪ್ಪ ಅಮ್ಮ ಅಥವಾ ನೀವು ಅಪ್ಪ ಅಮ್ಮ ಏನಿದ್ದೀರಿ ಈ ತರ ತಯಾರಾದ್ರೆ ನಿಮ್ಮ ಮಕ್ಕಳನ್ನು ಆ ತರ ನೀವು ಹೊಂದಿಸಿದ್ರೆ ಮುಂದೆ ಒಳ್ಳೆ ಒಳ್ಳೆ ಕೆರೆಕೈ ಕೃಷ್ಣ ಭಟ್ರನ್ನು ಪಡೆಯುವುದಕ್ಕೆ ಸಾಧ್ಯ, ಅಥವಾ ಅನ್ಯತ್ರ ಶ್ರೇಣಿಯಂತವರನ್ನು ಪಡೆಯುವುದಕ್ಕೆ ಸಾಧ್ಯ, ಸಾಮಗ್ರಂತರನ್ನು ಕಾಣುವುದಕ್ಕೆ ಸಾಧ್ಯ. ಅವರು ಎಲ್ಲಿದ್ದಾರೆ, ಯಾವ ಗುಪ್ತವಾಗಿ ಎಲ್ಲಿದ್ದಾರೆ, ಅವರನ್ನು ಹೊರಗೆ ತರುವುದಕ್ಕೆ ನಾವೇನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ವ್ಯವಸ್ಥೆಯ ವ್ಯವಹಾರ ನಡೀಬೇಕಾಗಿದೆ. ಆ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಹಿರಿಯರಂತ ಕೆರೆಕೈಯವರನ್ನು ಸಂಸ್ಮರಿಸುತ್ತಾ ಈ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಉತ್ತರ ಕನ್ನಡ ಜಿಲ್ಲೆಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಮೊದಲ ಬಾರಿಗೆ ಬಂದ ನನ್ನ ಆತ್ಮೀಯ ಮಿತ್ರರಾದಂಥ ಕುಂಬ್ಳೆ ಸುಂದರರಾವ್ ಅವರಿಗೆ ನನ್ನ ವಂದನೆಗಳು. ವೇದಿಕೆಯ ಎಲ್ಲ ಮಹನೀಯರೇ, ಸಮ್ಮುಖದಲ್ಲಿ ಆಸೀನರಾದ ಇಂದು ಈ ದಿನ ಸನ್ಮಾನವನ್ನು ಪಡೆದ ಎಲ್ಲ ಹಿರಿಯ ಕಲಾವಿದರುಗಳೇ, ತಾಳಮದ್ದಲೆ ಮತ್ತು ಕೃಷ್ಣ ಭಟ್ರ ಅಭಿಮಾನಿಗಳಾದ ಬಂಧು ಭಗಿನಿಯರೇ, ಕಾಣದ ಜಗತ್ತಿಗೆ ಕಣ್ಣು ಕಿವಿಯಾಗಿ ಕಾಣಿಸುವ ಪತ್ರಿಕಾ ಮಿತ್ರರೇ, ಒಟ್ಟಾರೆಯಾಗಿ ಇದೊಂದು ವಿಶಿಷ್ಟ ಮತ್ತು ವಿಶೇಷವಾದಂಥ ಒಂದು ಸನ್ನಿವೇಶ. ಕೃಷ್ಣ ಭಟ್ರ ಕುರಿತಾದಂಥ ಅನೇಕ ಆಲೋಚನೆಗಳು ಇಲ್ಲಿ ಬಂದು ಹೋಗಿವೆ. ಒಂದು ಕಬ್ಬನ್ನು ತೆಗೆದುಕೊಂಡು ಎಲ್ಲಿ ಕಚ್ಚಿದರೂ ಸಿಹಿ, ಹಾಗೆ ಇಲ್ಲಿ ಎಷ್ಟು ಜನ ಮಾತಾಡಿದರೂ ಕೃಷ್ಣ ಭಟ್ಟರ ವೈವಿಧ್ಯಮಯವಾದ ಶ್ರೇಷ್ಠ ಗುಣಗಾನಗಳನ್ನೇ ಕೇಳಲಿಕ್ಕೆ ಸಾಧ್ಯ ಇದೆ. ಬಹುಶಃ ಒಂದು ವ್ಯಕ್ತಿತ್ವದಲ್ಲಿ ಅನೇಕ ಸಂಗತಿಗಳು ಹೊಗಳುವುದಕ್ಕೆ ದೊರಕುತ್ತದೆ, ತೆಗಳುವುದಕ್ಕೂ ಇಷ್ಟು ಸಿಗ್ತದೆ. ಆದರೆ ತೆಗಳುವುದಕ್ಕೆ ಏನೂ ಸಿಗದೇ ಇರುವ ವ್ಯಕ್ತಿತ್ವವೇ ಒಂದು ಭವ್ಯ ವ್ಯಕ್ತಿತ್ವ. ಇಲ್ಲಿ ಕೃಷ್ಣ ಭಟ್ರ ಕುರಿತು ಹೊಗಳುವುದಕ್ಕೆ, ಅವರ ಗುಣಗಾನ ಮಾಡುವುದಕ್ಕೆ ಸಾಕಷ್ಟು ಸಂಗತಿಗಳು ಸಿಕ್ಕಿವೆ. ಇನ್ನೂ ಆಲೋಚನೆ ಮಾಡಿದರೆ ಸಿಗ್ತದೆ. ಅಂಥ ಒಂದು ಸಂದರ್ಭ, ಇಲ್ಲಿ ಬಂದ ಎಲ್ಲವರು ಸನ್ಮಾನಿತರಿರಬಹುದು, ಅತಿಥಿ ಅಭ್ಯಾಗತರಿರಬಹುದು, ಕೃಷ್ಣ ಭಟ್ರ ಒಂದು ಒಡನಾಟದ ಅನೇಕ ನೆನಪುಗಳನ್ನು ಇಲ್ಲಿ ತೋಡಿಕೊಂಡಿದ್ದಾರೆ. ಬಹುಶಃ ನಮ್ಮ ಈ ಭೌತಿಕ ಜಗತ್ತಿನಲ್ಲಿ ಕಣ್ಣಿಗೆ ಕಾಣದೇ ಇರುವ ಸ್ಥಿತಿಗೆ ಸಾಗಿದ ಮೇಲೆ ಅವರನ್ನು ಸ್ಮರಿಸುವಾಗ ಅವರೊಟ್ಟಿಗಿನ ನಮ್ಮೊಟ್ಟಿಗಿನ ಸಂಬಂಧಗಳನ್ನು ನೆನಪಿಸಿಕೊಳ್ಳುವುದು ಮಾತ್ರ ನಮಗೆ ಸಾಧ್ಯ. ಆ ಮೂಲಕವಾಗಿ ಆ ಹಿರಿಯ ಚೇತನವನ್ನ ನಾವೇ ಆರಾಧಿಸಿ ಆ ಮೂಲಕವಾಗಿ ನಮ್ಮ ಒಡನಾಟದ ಆ ಒಂದು ಸವಿ ಕಲ್ಪನೆಗಳನ್ನು ಮೆಲುಕು ಹಾಕುವುದು ಇವತ್ತು ನಾವು ನೀವು ಸೇರಿ ಮಾಡ್ತಾ ಇರುವ ಕೆಲಸ. ಅದು ಒಂದು ಸಮಾಜದ ಒಂದಿಷ್ಟು ಸಂಖ್ಯೆ ಸೇರಿ ಒಂದು ವ್ಯಕ್ತಿಯನ್ನ ಹೀಗೆ ನೆನಪಿಸಿಕೊಳ್ಳುವ ಸಂದರ್ಭಗಳು ಎಲ್ಲರಿಗೂ ದೊರೆಯುವುದಿಲ್ಲ. ಬದುಕಿನ ತನ್ನ ಕಾಲದಲ್ಲಿ ಸಮಾಜಕ್ಕೆ ಅನೇಕ ವ್ಯಕ್ತಿಗಳ ಅಂತರಂಗಕ್ಕೆ ನೆನಪುಳಿಯಬಹುದಾದಂತಹ ಕಾರ್ಯಗಳನ್ನು ಮಾಡಿದ ವ್ಯಕ್ತಿಗಳನ್ನ ಮಾತ್ರ ಸ್ಮರಿಸುವುದಕ್ಕೆ ಸಾಧ್ಯ ಆಗ್ತದೆ. ಕೃಷ್ಣ ಭಟ್ರಂತ ವ್ಯಕ್ತಿತ್ವ ಹಾಗೆ. ಕೇವಲ ಅವರ ಕಾಲಕ್ಕೆ ಅವರ ಅಕ್ಕಪಕ್ಕದ ಸಮೂಹದಲ್ಲಿ ಅವರು ಒಳ್ಳೆಯ ಮಾತುಗಳನ್ನೇ ಕೇಳಿ ಬದುಕಿಕೊಂಡವರು. ಆ ನಂತರವೂ ಕೂಡ ಅವರ ಕುರಿತು ಒಳ್ಳೆಯ ಮಾತನ್ನೇ ಆಡಬೇಕಾದದ್ದು ನಮಗೆ ಅನಿವಾರ್ಯ. ಯಾಕೆಂದ್ರೆ ಕೆಟ್ಟ ಮಾತನ್ನು ಆಡುವುದಕ್ಕೆ ಎಲ್ಲಿಯೂ ಅವಕಾಶ ಇಡಲಿಲ್ಲ. ಅವರ ವ್ಯಕ್ತಿತ್ವದ ಕುರಿತು ಎಲ್ಲ ಮಜಲುಗಳನ್ನು ಇಲ್ಲಿ ತೆರೆದಿಟ್ಟಿದ್ದಾರೆ. ಮುಖ್ಯವಾಗಿ ಇವತ್ತು ಸಮಾಜ ಅವರನ್ನು ಗುರುತಿಸುವುದು, ಗೌರವಿಸುವುದು ಅವರೊಬ್ಬ ತಾಳಮದ್ದಲೆಯ ಕಲಾವಿದರಾಗಿದ್ದರು ಎನ್ನುವ ಕಾರಣದಿಂದ. ತಾಳಮದ್ದಲೆಯ ಕಲಾವಿದರು ಆಗಿದ್ದರು ಎನ್ನುವ ಜೊತೆಗೆ ಅವರದ್ದೇ ಆದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಅರ್ಥಗಾರಿಕೆಯನ್ನ ಸ್ಥಾಪಿಸಿದ್ರು ಅಂತ. ಉಮಾಕಾಂತ್ ಭಟ್ರು ನನಗೆ ತುಂಬಾ ಒತ್ತಾಯ ಮಾಡಿ ಅವರ ಕುರಿತು ಏನಾದರೂ ಬರ್ಕೊಡಿ ಅಂತ ಹೇಳಿದ್ರು. ಅಲ್ಲಿ ನಾನು ನನ್ನ ಮತ್ತು ಅವರ ಒಡನಾಟದ ದಿನಗಳನ್ನು ಸ್ಮರಿಸಿಕೊಂಡಿದ್ದೇನೆ. ನಿಜವಾಗಿ ಆ ಕಾಲ ಈ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರದವರೆಗಿನ ಆ ಗ್ರಾಮಾಂತರ ಪ್ರದೇಶದ ಸಾಂಸ್ಕೃತಿಕ ಅಭಿರುಚಿ ಮತ್ತು ಆಸಕ್ತಿಯನ್ನು ಇವತ್ತು ನೆನಪಿಸಿಕೊಳ್ಳಬೇಕಾಗಿದೆ. ಮುಗ್ಧ, ಶುದ್ಧ,
ಪರಿಶುದ್ಧವಾದಂಥ ಆವರಣದ ಮಧ್ಯದಲ್ಲಿ ಇರುವ ಮನಸ್ಸು ಹಾಗೆ ಇತ್ತು. ಎಂಥ ಸಾಮಾನ್ಯ ಸಣ್ಣ ಪುಟ್ಟ ಹಬ್ಬ ಹರಿದಿನಗಳಾದರೂ ಕೂಡ ಆ ಮನೆಯಲ್ಲಿ ಒಂದು ತಾಳಮದ್ದಲೆ, ಎಲ್ಲಿ ನೋಡಿದರೂ ತಾಳಮದ್ದಲೆಯ ಆವರಣ. ಯಾರ ಮನೆಯಲ್ಲಿ ಒಳ್ಳೆಯ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ತಾಳಮದ್ದಲೆ ಇತ್ತು. ಅಪರೂಪಕ್ಕೆ ಅದಲ್ಲದೆ ಬೇರೆ ಮದ್ದಲೆಯೂ ಇತ್ತು. ಆದರೆ ಬರಬರುತ್ತಾ ಇದು ಹೆಚ್ಚಾಗಿ ಅದು ಕಡಿಮೆ ಆದದ್ದನ್ನು ನಾನು ನನ್ನ ತಿರುಗಾಟದ ಪ್ರತ್ಯಕ್ಷ ಅನುಭವದಲ್ಲಿ ಕಂಡಿದ್ದೇನೆ. ಅಂತಹ ಒಂದು ಸಾಂಸ್ಕೃತಿಕ ಆವರಣ ತುಂಬಿಕೊಂಡಂತ ಈ ಪ್ರದೇಶವನ್ನು ನಾನು ಮೊತ್ತ ಮೊದಲು ನನ್ನ ಜೀವನದಲ್ಲಿ ಕಂಡದ್ದೇ 62ನೇ ಇಸ್ವಿಯ ಸುಮಾರಿಗೆ. ನಾನು ನನ್ನ ಬರಹದಲ್ಲಿ ಅದನ್ನು ನಮೂದಿಸಿದ್ದೇನೆ. ಕೊಡಗಿಪಾಲ್ ಗಣಪತಿ ಹೆಗಡೆಯವರ ಮನೆಯಲ್ಲಿ ನಡೆದ ತಾಳಮದ್ದಲೆಯಲ್ಲಿ ಕೃಷ್ಣ ಭಟ್ರನ್ನು ನಾನು ಪ್ರಥಮ ಬಾರಿ ಕಂಡೆ. ಕೇವಲ ಕೃಷ್ಣ ಭಟ್ರು ಅಂದ್ರೇನು, ಈ ಭಾಗದಲ್ಲಿ ತಾಳಮದ್ದಲೆಯ ವಾತಾವರಣವನ್ನ ಗಟ್ಟಿಗೊಳಿಸಿದ, ನಿರಂತರಗೊಳಿಸಿದ, ಅದಕ್ಕೊಂದು ಸಾಂಸ್ಕೃತಿಕ ವರ್ಚಸ್ಸನ್ನು ತಂದುಕೊಟ್ಟ ಅನೇಕ ಅಂದಿನ ಅರ್ಥಧಾರಿಗಳನ್ನು ಮೊತ್ತ ಮೊದಲ ಬಾರಿ ಕಾಣುವುದಕ್ಕೆ ಸಾಧ್ಯ ಆಯಿತು. ಹಸರಗೋಡು ಲಕ್ಷ್ಮೀನಾರಾಯಣ ಹೆಗಡೆಯವರು, ದಿವಂಗತರಾದಂಥ ಕೆರೆಮನೆ ವೆಂಕಟಾಚಲ ಭಟ್ರು, ಆಮೇಲೆ ದೊಡ್ಡಮನೆ ಮಾಧವ ಹೆಗಡರು, ದಿವಂಗತರಾದಂಥ ತಡುಗುಣಿ ಗೋಪಾಲ್ ಭಟ್ರು, ಈ ಎಲ್ಲ ಅರ್ಥಧಾರಿಗಳು ಒಂದು ಕೊಡಗಿಪಾಲ್ನಲ್ಲಿ ಸೇರಿ ಒಂದು ಸಂಧಾನ, ಕೃಷ್ಣ ಸಂಧಾನ. ಆ ಹೊತ್ತು ನಾನು ಮೊತ್ತ ಮೊದಲ ಬಾರಿ ಈ ಪ್ರದೇಶಕ್ಕೆ ಬಂದವ. ಅದರಷ್ಟಕ್ಕೆ ಕೆರೆಮನೆ ಶಿವರಾಮ್ ಹೆಗಡೆ ಮಗ ಅಂತ ನಾನು ಹೇಳಿಸ್ಕೊಂಡವ. ಅದು ನನಗೆ ಒಂದೊಂದ್ಸಲ ಕುತ್ತಿಗೆಗೆ ಬಂದಂತ ಸಂದರ್ಭ ಇದೆ. ಹಾಗಾಗಿ ಆವತ್ತಿನ ತಾಳಮದ್ದಲೆಯಲ್ಲಿ ನನಗೆ ಅರ್ಥ ಹೇಳಲೇಬೇಕಾದ ಅನಿವಾರ್ಯತೆ. ಯಾಕೆಂದ್ರೆ ನಾನು ಅಲ್ಲಿವರೆಗೆ ಅರ್ಥ ಹೇಳಿದವನೆಲ್ಲ, ಎಲ್ಲೋ ಒಂದೋ ಎರಡೋ ಹೇಳಿದ್ದೆ. ಆದ್ರೆ ಜನ ನಂಬೇಕಲ್ಲ, ಶಿವರಾಮ್ ಹೆಗಡೆ ಮಗ ಅಂದ್ಮೇಲೆ ಮತ್ತೆ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಹೋಗ್ತದ. ಈ ಒಂದು ಒತ್ತಡದ ಮಧ್ಯದಲ್ಲಿ ನನಗೆ ಅರ್ಥ ಹೇಳುವಂತ ಸಂದರ್ಭ ಇವತ್ತಿಗೂ ನಾನು ನನ್ನ ಕಲಾ ಜೀವನದಲ್ಲಿ ಪಾತ್ರಧಾರಿಯಾಗಿ ಅಥವಾ ಆಕಸ್ಮಿಕವಾಗಿ ತಾಳಮದ್ದಲೆಯಲ್ಲಿಯೂ ಅರ್ಥ ಹೇಳುವವನಾಗಿ ಕಾಣಿಸಿಕೊಂಡಿದ್ರೆ ಈ ಎಲ್ಲ ಸ್ನೇಹಿತ ಬಳಗದ ಒಂದು ಆಪ್ತವಾದಂಥ ಒಂದು ಪ್ರಭಾವ, ಪ್ರೋತ್ಸಾಹ, ಮಾರ್ಗದರ್ಶನ. ಆದವರನ್ನ ಹೋದವರನ್ನು ನೆನೆಯಬೇಕು ಎನ್ನುವಂತ ಮಾತುಂಟು. ನಮಗೆ ಈ ಹೊತ್ತು ಭೌತಿಕವಾದ ಯಾವ್ಯಾವುದೋ ಸ್ಥಾನ, ಮಾನ ಇತ್ಯಾದಿಗಳು ಸಿಕ್ಕೇ ಇರಬಹುದು. ಸಿಗುವುದಕ್ಕೆ ಪ್ರಾರಂಭಿಕವಾದಂಥ ನಮಗೆ ಅನುವು ಮಾಡಿಕೊಟ್ಟಂಥ ಆವರಣದ ಆ ಸಂದರ್ಭಗಳನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ವರ್ಷ ಮಳೆಗಾಲದಲ್ಲಿ ನಮ್ಮ ನೆಬ್ಬೂರು ಭಾಗವತರ ಜೊತೆಗೆ ಇಲ್ಲಿ ಬಂದು ತಿಂಗಳಾನುಗಟ್ಟಲೆ ಉಳಿಯೋದು. ಬಹುಶಃ ಅದು ನನ್ನ ಇಡೀ ಯಕ್ಷಗಾನ ರಂಗಭೂಮಿಯ ಬದುಕಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಅಂಥ ನನ್ನ ಮೇಲೆ ಪ್ರಭಾವವನ್ನು ಬೀರಿದ ಅರ್ಥಧಾರಿಗಳ ಪಟ್ಟಿಯಲ್ಲಿ ಕೃಷ್ಣ ಭಟ್ರು ಮುಖ್ಯರಾಗ್ತಾರೆ. ಅನೇಕರು ತಾಳಮದ್ದಲೆಯ ಒಡನಾಟದಲ್ಲಿ ನನಗೆ ಸ್ನೇಹಿತರಾಗಿದ್ದಾರೆ. ಆಮೇಲೆ ನಮ್ಮ ಮೇಳದ ಪ್ರೇಕ್ಷಕರೂ ಆಗಿ ನಮ್ಮ ಬಳಗಕ್ಕೆ ಸೇರಿಕೊಂಡಿದ್ದಾರೆ. ಆದರೆ ಇಲ್ಲಿ ಕೆಲವರು ಮಾತ್ರ ಒಂದು ಆಪ್ತವಾದಂಥ ಆವರಣಕ್ಕೆ ನಾವು ಪರಸ್ಪರರು ಒಳಗಾಗಿದ್ದೇವೆ. ಅಂಥ ಆಪ್ತವಾದ ಆವರಣದೊಳಗೆ ಅಗ್ರೇಸರರಾದವರೇ ದಿವಂಗತರಾದಂತಹ ಕೃಷ್ಣ ಭಟ್ರು. ಅವರ ಗುಣ ಈಗಾಗಲೇ ಹೇಳಿ ಮುಗಿದೇ ಆಗಿದೆ. ಅವರನ್ನು ಮೊತ್ತ ಮೊದಲ ಬಾರಿ ಕಂಡಾಗ ತುಂಬಾ ಒಂದು ಭಯಮಿಶ್ರಿತವಾದಂಥ ಪ್ರಭಾವ ಅವರದ್ದು. ಅವರ ಮುಖಮುದ್ರೆ ಸೌಮ್ಯವಾದದ್ದಲ್ಲ, ನಗುಮುಖ ಅಲ್ಲ, ಒಂದು ವಿಶಿಷ್ಟವಾದಂಥ ಗಂಭೀರವಾದಂಥ ಮುಖಮುದ್ರೆ. ಆದರೆ ಆ ಗಂಭೀರವಾದಂಥ ಮುಖಮುದ್ರೆಯನ್ನ ಒಡೆದು ಅವರ ಅಂತರಂಗದೊಳಗೆ ಪ್ರವೇಶಿಸಿದರೆ ಎಷ್ಟು ಸ್ನಿಗ್ಧ ಮಧುರ ಎನ್ನುವುದು ಅನುಭವಕ್ಕೆ ಬರ್ತದೆ. ಒಂದು ಮಾತುಂಟಲ್ಲ, ನುಡಿಯೋಳ್ ಮೆಣಸು ಮತ್ತೆ ಉಣಿಸಿನೋಳ್ ಸೊಗಸು ಅಂತ. ಹಾಗೆ ಇವರು ನುಡಿಯಲ್ಲಿ ಮೆಣಸು ಕಂಡ್ರೆ ಭಯ ಹುಟ್ಟಬೇಕು, ಆ ರೀತಿಯ ಒಂದು ಮುಖವರ್ಚಸ್ಸು. ಆದರೆ ಸರಳತೆ, ಸಜ್ಜನಿಕೆ ಅದು ಎಷ್ಟು ಹೇಳಿದರೂ ಕಡಿಮೆ. ಅವರ ವ್ಯಕ್ತಿತ್ವದಲ್ಲಿ ಒಬ್ಬ ಹಿರಿಯ, ಒಬ್ಬ ವಿದ್ವಾಂಸನ ಜೊತೆಗೆ ಅವರು ಅತ್ಯಂತ ಚೆನ್ನಾಗಿ ಒಡನಾಡ್ತಿದ್ರು. ಮಧ್ಯವಯಸ್ಕರ ಹುಡುಗಾಟಿಕೆಯ ಜೊತೆಗೆ ಚೆನ್ನಾಗಿ ಒಡನಾಡ್ತಿದ್ರು.
ಎಳೆಯ ಮಕ್ಕಳ ಜೊತೆಗೆ ಚೆನ್ನಾಗಿ ಒಡನಾಡ್ತಿದ್ರು. ಈ 3 ಕಾಲದ ಸ್ತರಗಳನ್ನ ಅವರು ಚೆನ್ನಾಗಿ ಅನುಭವಿಸ್ತಿದ್ರು. ಅದಕ್ಕೆ ಪ್ರತ್ಯಕ್ಷ ಪ್ರಾತ್ಯಕ್ಷಿಕೆ ಭೂಮಿಕೆ ಅಂದ್ರೆ ನಮ್ಮನೆಯೇ ಆಗಿತ್ತು. ನಮ್ಮ ತಂದೆಯವರೊಟ್ಟಿಗೆ ಅವರ ವಯೋಮಾನ, ಅವರ ಜೀವನಾನುಭವದ ಜೊತೆಗೆ ಅವರು ಸ್ಪಂದಿಸ್ತಿದ್ರು. ನನ್ನೊಟ್ಟಿಗೆ ಸ್ನೇಹಿತನಾಗಿ ಕಳೆಯುತ್ತಿದ್ರು. ಎಳೆಯ ಮಕ್ಕಳಾದಂಥ ಅಂಗಳದಲ್ಲಿ ಆಡುವ ನನ್ನ ಮಕ್ಕಳೊಟ್ಟಿಗೆ ಅವರು ಅಷ್ಟೇ ಚೆನ್ನಾಗಿ ಬೆರೆಯುತ್ತಿದ್ರು. ಎಲ್ಲಿಯೂ ತಾನೊಬ್ಬ ಅರ್ಥಧಾರಿ, ಕಲಾವಿದ, ವಿದ್ವಾಂಸ, ಸಾಮಾಜಿಕವಾದಂತಹ ವರ್ಚಸ್ಸುಳ್ಳವ ಎನ್ನುವಂಥ ಅಹಂಕಾರವಾಗಲಿ ಅವರಲ್ಲಿ ಇಲ್ಲವಾಗಿತ್ತು. ಅದೇ ಎಲ್ಲರೊಳಗೊಂದಾಗಿ ಬೆರೆಯುವಂತಹ ಒಂದು ಗುಣ ವಿಶೇಷತೆ. ಹೀಗೆ ಅವರು ಬದುಕಿನ ಎಲ್ಲ ಕಾಲಖಂಡದಲ್ಲಿಯೂ ಕೂಡ ಮತ್ತೊಬ್ಬರಿಗೆ ಆದರ್ಶವನ್ನು ಕೊಟ್ಟರೆ ಹೊರತು ನಿಜವಾಗಿ ಅವರು ಯಾವ ಕೆಟ್ಟ ಅನುಭವವನ್ನು ತಮ್ಮ ಒಡನಾಡಿಗಳಿಗೆ ಕೊಟ್ಟ ಅನುಭವವೇ ಇಲ್ಲ. ಕೃಷ್ಣರ ಭಟ್ರ ಬಗ್ಗೆ ಒಂದು ಮಾತನ್ನು ನಾನು ಸ್ಮರಿಸಿಕೊಂಡಿದ್ದೇನೆ. ಅವರ ಹತ್ತಿರದವರೇ ಆದಂತಹ ಒಬ್ಬ ಶ್ರೇಷ್ಠ ನಾಟಕ ಕಲಾವಿದರು. ಅವರಿಗೆ ಯಕ್ಷಗಾನ ಅಂದ್ರೆ ಆಗೋದಿಲ್ಲ, ಯಕ್ಷಗಾನದ ಸುದ್ದಿ ಹೇಳಿದ್ರೆ ಆಗೋದಿಲ್ಲ. ಆಮೇಲೆ ಇವರು ಸಾಮಾನ್ಯವಾಗಿ ಸಿರ್ಸಿಯಲ್ಲಾದ ಎಲ್ಲ ಆಟಕ್ಕೆ ಕಾನ್ಸೂರು, ಬೈರುಂಬೆ, ಸಂಪಕಂಡ, ಈ ಸುತ್ತಮುತ್ತಲಿನ ಎಲ್ಲ ಆಟಕ್ಕೂ ಅವರು ಬರ್ತಿದ್ರು. ಒಂದು ಮಾತನ್ನು ಇಲ್ಲಿ ನೆನಪಿಸ್ಕೊಳ್ತಿದ್ದೇನೆ. ಒಮ್ಮೆ ಕೃಷ್ಣ ಭಟ್ರಿಗೆ ಬರಲಿಕ್ಕೆ ತೊಂದರೆ ಆದರೂ ಅವರ ಮಗಳು ಶೈಲಜಾ ಮಾತ್ರ ಆಟ ತಪ್ಪಿಸ್ತಿರ್ಲಿಲ್ಲ. ಹೀಗೆ ಅದನ್ನು ನೋಡಿ ಅವ್ರು ಹೇಳ್ತಿದ್ರಂತೆ, ಯಾಕ ಕೃಷ್ಣ ನಿನಗೆ ಈ ಯಕ್ಷಗಾನದ ಮಳ್ಳು ಹಿಡಿದಿದೆ ಅಂತ. ಅವ್ರಿಗೆ ಒತ್ತಾಯ ತರೋದು, ಇಲ್ಲ ನೀನು ಒಂದು ಸಲ ನಮ್ಮ ಮೇಳದ ಆಟ ನೋಡು. ಈ ನಮ್ಮ ಮೇಳವನ್ನು ಅನೇಕರು ನಮ್ಮ ಮೇಳ ಅಂತಲೇ ಪರಿಭಾವಿಸಿದ್ದಾರೆ. ನೀನು ಒಂದ್ಸಲ ನಮ್ಮ ಇಡಗುಂಜಿ ಮೇಳದ ಆಟ ನೋಡು ಅಂತ ಒತ್ತಾಯ ಮಾಡಿ ಅಂತೂ ಇಂಥವ್ರನ್ನ ಒಂದು ಆಟಕ್ಕೆ ಕರೆದುಕೊಂಡು ಬಂದರು. ಅವರು ಆಟ ನೋಡಿದ್ರು, ಯಾಕೆಂದ್ರೆ ಅವರು ಒಳ್ಳೆ ಅಪ್ಪಟ ಕಲಾವಿದರು, ನಾಟಕ ಕಲಾವಿದರು. ಆಮೇಲೆ ಆ ದಿನದ ಆಟ ನೋಡಿ ಮುಂದೆ ಕೃಷ್ಣ ಭಟ್ರ ಜೊತೆಗೆ ಅವರು ಬಂದು ಸೇರ್ಕೊಂಡ್ರು. ಬಹುಶಃ ಅವರು ಯಲ್ಲಾಪುರದಿಂದ ಸಿದ್ದಾಪುರದವರೆಗಿನ ಯಾವ ಆಟವನ್ನು ಬಿಡಲಿಲ್ಲ. ವಿಶೇಷ ಅಂದ್ರೆ ಒಂದು ಸೈಕಲ್ ಇತ್ತು, ಆ ಸೈಕಲ್ ಮೇಲೆ ಅವರು ಹೋಗಿ ಬರ್ತಿದ್ರು. ಆಮೇಲೆ ಅವರು ಆಟ ಮುಗಿದ ನಂತರ ನನ್ನ ಹತ್ರ ಬಂದು ಯಕ್ಷಗಾನದ ಬಗ್ಗೆ, ನನ್ನ ಬಗ್ಗೆ ತುಂಬಾ ತನ್ನ ಅಭಿಮಾನಗಳನ್ನ ತೋಡ್ಕೊಳ್ತಿದ್ರು. ಒಬ್ಬ ನಾಟಕ ಕ್ಷೇತ್ರದ ಕಲಾವಿದನನ್ನ ಯಕ್ಷಗಾನ ಕ್ಷೇತ್ರಕ್ಕೆ ಒಬ್ಬ ಅಪ್ಪಟ ಯಕ್ಷಗಾನ ಅಭಿಮಾನಿಯಾಗಿ ಮಾರ್ಪಡಿಸಿದ ಕೈಚಳಕ ಕೃಷ್ಣ ಭಟ್ರದ್ದು. ನಾನು ಅದನ್ನೇ ಹೇಳಿದ್ದೇನೆ. ಯಕ್ಷಗಾನಕ್ಕೆ ಉಪಕಾರ ಮಾಡೋದು, ಮೇಳ ಕಟ್ಟುವುದು ಒಂದಲ್ಲ, ವೇಷ ಮಾಡುವುದು ಒಂದಲ್ಲ, ಇಷ್ಟು ಸಂಪತ್ತನ್ನ ಅದಕ್ಕೆ ಕೊಡುವುದು ಒಂದಲ್ಲ, ಒಳ್ಳೆ ಸಹೃದಯ ಪ್ರಜ್ಞಾವಂತ ಪ್ರೇಕ್ಷಕರನ್ನ ಆ ಕ್ಷೇತ್ರಕ್ಕೆ ಕೊಡುವುದು ಅದಕ್ಕಿಂತ ದೊಡ್ಡ ಕೊಡುಗೆ ಇಲ್ಲ. ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿಗಳಾಗಿ ಕ್ಷೇತ್ರಕ್ಕೆ ಕೃಷ್ಣ ಭಟ್ರು ಏನು ಕೊಟ್ಟರು ಅಂತ ಕೇಳಿದ್ರೆ, ಒಬ್ಬ ಪ್ರಜ್ಞಾವಂತ ಸುಸಂಸ್ಕೃತ ಅನ್ಯ ಕ್ಷೇತ್ರದ ಶ್ರೇಷ್ಠ ಕಲಾವಿದರನ್ನ ನಮಗೆ ಅಭಿಮಾನಿಗಳನ್ನಾಗಿ ಕೊಟ್ಟರು. ಇದು ಅವರ ಅತ್ಯಂತ ಅಮೂಲ್ಯವಾದ ಕೊಡುಗೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಒಂದು ರೀತಿಯಲ್ಲಿ ಈ ಕಲೆಯ ಸ್ಪರ್ಶದಿಂದ, ತನ್ನ ಕಲಾ ಜೀವನದಿಂದ ಪಡೆದ ಅನೇಕ ಋಣಗಳನ್ನ ಅವರು ಈ ರೀತಿಯಲ್ಲಿ ಮರುಪಾವತಿಯನ್ನ ಮಾಡಿದವರು. ಅನೇಕರಿಗೆ ಸ್ವೀಕರಿಸುವುದಕ್ಕೆ ಬರ್ತದೆ, ತಿರುಗಿ ತೀರಿಸಲಿಕ್ಕೆ ಬರೋದಿಲ್ಲ. ಈ ಮರುಪಾವತಿಯ ಯೋಗ್ಯತೆ ಕೃಷ್ಣ ಭಟ್ರಂತ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಿಗೆ ಮಾತ್ರ ಇದೆ. ಹಾಗೆ ಯಕ್ಷಗಾನ ರಂಗಭೂಮಿಯನ್ನ ಹಚ್ಚಿಕೊಂಡ್ರು. ತಾಳಮದ್ದಲೆಯನ್ನ ಅತ್ಯಂತ ತನ್ನ ಅರ್ಥಧಾರಿಕೆಯ ಮೂಲಕವಾಗಿ ಸಶಕ್ತಗೊಳಿಸಿದರು. ಸಹ ಕಲಾವಿದರನ್ನ ಅತ್ಯಂತ ಆತ್ಮೀಯತೆಯಿಂದ ಅವರು ಕಂಡವರು. ಯಾವ ಪಾತ್ರಗಳನ್ನ ಪರಸ್ಪರರು ಸಮಾಲೋಚನೆಯ ಮೂಲಕವಾಗಿ ಮಾಡಬೇಕು ಎನ್ನುವ ತಿಳುವಳಿಕೆ ಉಳ್ಳವರು. ಮತ್ತನೆ ಕಲಾವಿದರ ಶುಚಿ, ಶುದ್ಧಿ ಇತ್ಯಾದಿಗಳನ್ನ ಕಾಪಾಡಿಕೊಳ್ಳುವುದರಲ್ಲಿ ಅವರು ನಿಷ್ಣಾತರು. ಅವರ ಜೊತೆಗಿದ್ದಾಗ ಬಹುಶಃ ನಮ್ಮ ಕೆರೆಮನೆ ವೆಂಕಟಾಚಲ ಭಟ್ರು ಬೀಡಿ ಕಚ್ಚುವುದಕ್ಕೆ ಬಹಳ ಹಿಂದೆ ಮುಂದೆ ನೋಡ್ತಿದ್ರು. ಹಾಗೆ ತಾನು ನಿಂತ ಸ್ಥಳದಿಂದ ಅಕ್ಕಪಕ್ಕದಲ್ಲಿ ಒಂದು ಸಂಭಾವಿತಿಕೆಯ ಆವರಣವನ್ನು ದಟ್ಟವಾಗಿ ನಿರ್ಮಿಸುವ ಸಾಮರ್ಥ್ಯ ಇದ್ದ ವರ್ಚಸ್ವಿ ಕೃಷ್ಣ ಭಟ್ರು. ಅವರಿಗೆ ಅವರ ಒಟ್ಟಾರೆ ಜೀವನ ಸಮಗ್ರ. ಈಗಾಗಲೇ ಒಬ್ಬ ಮಹನೀಯರು ಹೇಳಿದರು, ಒಂದು ಸಮಗ್ರವಾದಂಥ ಬದುಕನ್ನು ಅವರು ಕಂಡವರು. ಅನೇಕ ಮನೆಯ ಹಿಸೆ ಪಂಚಾಯಿತಿಗೆ,
ಅಥವಾ ಜಮೀನು ವ್ಯಾಜ್ಯದ ಹೊಡಪಡೆ, ಇದು ಎಲ್ಲದರಲ್ಲಿ ಅವರು ಭಾಗವಹಿಸ್ತಿದ್ರು. ಅಂದ್ರೆ ಸಮಾಜಮುಖಿಯಾದಂಥ ಒಂದು ವ್ಯಕ್ತಿತ್ವ ನಮ್ಮ ಕಲಾವಿದರಿಗೆ ಅದು ತೀರಾ ಅನಿವಾರ್ಯ, ಅಗತ್ಯ. ಆದರೆ ನಮ್ಮ ಕಲಾವಿದರಿಗೆ ಒಂದು ಭ್ರಮೆ ಇರ್ತದೆ, ನಾವು ಯಾರೂ ವಾಸ್ತವಿಕ ಜಗತ್ತಿನ ಅರಿವು ಇದ್ದವರಾಗಿ ಇರುವುದಿಲ್ಲ. ಯಾಕೆಂದ್ರೆ ನಾನೊಂದು ತಮಾಷೆ ಒಂದು ಮಾತು ಹೇಳ್ತೇನೆ. ಮಠದ ಪೀಠಾಧಿಪತಿಗಳಿಗೆ, ರಾಜಕಾರಣಿಗಳಿಗೆ, ಮಂತ್ರಿ ಮಹೋದಯರಿಗೆ ಮತ್ತು ಕಲಾವಿದರಿಗೆ ವಾಸ್ತವಿಕ ಪ್ರಪಂಚದ ಅರಿವು ಆಗುವುದೇ ಇಲ್ಲ ಎಷ್ಟೋ ಸಲ. ಯಾಕೆಂದ್ರೆ ಅವರಿಗೊಂದು ಪರಿವಾರ ಇರ್ತದೆ. ಮಠದಲ್ಲಿ ಅವರ ಪರಿವಾರ, ರಾಜಕಾರಣಿಗಳಿಗೆ ಅವರ ಕಾರ್ಯಕರ್ತರ ಪರಿವಾರ, ಕಲಾವಿದರಿಗೆ ಅಭಿಮಾನಿಗಳ ಹಿಂಡು. ಹಾಗಾಗಿ ನಮಗೆ ನಮ್ಮ ಆಚೆ ಒಂದು ಜಗತ್ತಿದೆ, ನಮ್ಮ ಕುರಿತು ಅಥವಾ ನಮ್ಮ ಕ್ಷೇತ್ರದ ಕುರಿತು ಬೇರೆ ಅನೇಕ ಅಭಿಪ್ರಾಯಗಳು ಒಡಮೂಡುವುದಕ್ಕೆ ಸಾಧ್ಯತೆ ಇದೆ ಎಂಬಂತ ತಿಳುವಳಿಕೆ ಇರೋದಿಲ್ಲ. ನಾವು ಕಲಾವಿದರು, ನಾನು ಹೇಳುವುದು ಅದನ್ನ ಕ್ಯಾಬಿನ್ ಸಂಸ್ಕೃತಿ ಅಂತ, ನಮ್ಮದೇ ಆದಂಥ ಒಂದು ಆವರಣವನ್ನು ಕಟ್ಟಿಕೊಂಡು ಬಿಡ್ತೇವೆ. ನಾವು ಮಾತಾಡುವುದಿದ್ರೆ ನಮಗೆ ಸಮದಂಡಿ ಆದಂಥ ಕಲಾವಿದರು ಬಂದ್ರೆ ಮಾತ್ರ ನಾವು ಮಾತಾಡ್ತೇವೆ, ಮಾತಾಡಿಸ್ತೇವೆ. ಇಲ್ಲದೆ ಇದ್ರೆ ಸಮಾಜದ ಇನ್ನಿತರ ವ್ಯಕ್ತಿಗಳು ಬಂದ್ರೆ ನಾವೆಲ್ಲ ಕಲಾವಿದರು, ಅವರಲ್ಲೆಲ್ಲ ಏನು ಮಾತಾಡುವುದು? ಒಬ್ಬ ಕೃಷಿಕ ಬಂದ್ರೆ, ಒಬ್ಬ ಕಾರ್ಮಿಕ ಬಂದ್ರೆ, ಒಬ್ಬ ವ್ಯಾಪಾರಿ ಬಂದ್ರೆ ಹೇಗೆ ಅವರ ಹತ್ರಲ್ಲಿ ಏನು ಮಾತಾಡುವುದು? ಈ ಒಂದು ನಮ್ಮದೇ ಆದಂಥ ಜಗತ್ತನ್ನ ಸೃಷ್ಟಿಸಿಕೊಂಡು ಜಗತ್ತಿಗೆ ನಾವು ವಿಮುಖರಾಗ್ತೇವೆ. ಆದರೆ ಒಂದಲ್ಲ ಒಂದು ದಿವಸ ನಮಗೆ ಜಗತ್ತಿನ ನಿಷ್ಠುರ ಅರ್ಥ ಆಗ್ತದೆ. ಈ ನಮ್ಮನ್ನ ಉಗೆ ಎಂದು ಹೊಗಳುವ ಅಭಿಮಾನಿಗಳೆಲ್ಲ ನಮ್ಮ ಸತ್ವ ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ತದೆಯೋ ಅಷ್ಟರ ಮಟ್ಟಿಗೆ ಅವರು ಆಚೆ ಹೋಗ್ತಾರೆ. ಆಗ ನಾವು ಏಕಾಂಗಿಗಳಾಗ್ತೇವೆ. ಆಗ ನಮಗೆ ಮಾನಸಿಕವಾಗಿ ಸಭೆ, ಸಮಾರಂಭ, ಸನ್ಮಾನ, ಮಾಲೆ, ಹಾರ, ತುರಾಯಿ, ಪತ್ರಿಕೆಯಲ್ಲಿ ದೊಡ್ಡ ಹೆಡ್ಡಿಂಗು ಇವೆಲ್ಲ ನಮ್ಮನ್ನು ಬಾಧಿಸ್ತದೆ. ಯಾಕೆಂದ್ರೆ ಯಾರೂ ನಮ್ಮ ಹತ್ರ ಬರುವುದಿಲ್ಲ. ನಿಜವಾಗಿ ಬೆಲ್ಲ ಬಿದ್ದಲ್ಲಿ ಇರುವೆ ಬರುವುದು ಬೆಲ್ಲದ ರಕ್ಷಣೆಗೋ ತನ್ನ ರುಚಿಯನ್ನು ತೀರಿಸಿಕೊಳ್ಳುವುದಕ್ಕೋ. ಕಲಾವಿದನ ಜೊತೆಗೆ ಅಭಿಮಾನಿಗಳು ಬರುವುದು ಇದಕ್ಕಾಗಿ. ಅದು ಅವರ ತಪ್ಪು, ದೋಷ ಅಂತಲ್ಲ. ಎಲ್ಲಿವರೆಗೆ ಕಲಾವಿದ ತನ್ನ ಕಲಾ ಸಾಮರ್ಥ್ಯದಿಂದ ತನ್ನ ಆವರಣದಲ್ಲಿದ್ದವರಿಗೆ ಸುಖ, ಸಂತೋಷ, ಉನ್ಮಾದವನ್ನು ಕೊಡ್ತಾನೋ ಅಲ್ಲಿವರೆಗೆ ಅವರು ನಮ್ಮ ಜೊತೆಗೆ ಇರ್ತಾರೆ. ಇದು ಪ್ರಕೃತಿ, ಇದಕ್ಕೇನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆಗ ಒಬ್ಬ ಕಲಾವಿದ ಸಮಾಜಮುಖಿಯಾಗಿ ಬದುಕಿದವ ಈ ಏಕಾಂಗಿತನದ ಅನುಭವವನ್ನ ಆತ ಪಡ್ಕೊಳ್ಳುವುದಿಲ್ಲ. ಯಾಕೆಂದ್ರೆ ಸಮಾಜದ ಎಲ್ಲ ಸ್ತರಗಳ ಜೊತೆಗೆ ಒಡನಾಟ ಇದ್ದದ್ರಿಂದ ತನ್ನ ಕಲಾ ಜೀವನದ ಈ ವೈಭವೀಕೃತ ಬದುಕು ಆಚೆ ಸರಿದ್ರೂ ಕೂಡ ಸಮಾಜಕ್ಕೆ ಆತ ಬೇಕಾಗ್ತಾನೆ. ಮತ್ತೆ ಅವನಿಗೆ ಹೊತ್ತು ಕಳೆಯುವುದಕ್ಕೆ ಸಮಾಜದ ಎಲ್ಲ ಸ್ತರದ ವ್ಯಕ್ತಿಗಳು ಒದಗಿ ಬರ್ತಾರೆ. ಇದು ಬಹುಮಟ್ಟಿಗೆ ಕಲಾವಿದರು ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಈ ಪ್ರಶಂಸೆಯ ಒಂದು ಗೂಡನ್ನ ಕಟ್ಟಿಕೊಂಡವರು ಮುಂದೆ ಏನಾಗುತ್ತದೆ ಎನ್ನುವ ಪ್ರಜ್ಞೆ ಬೇಕು. ಈ ಪ್ರಜ್ಞೆ ಕೃಷ್ಣ ಭಟ್ಟರಿಗೆ ಅತ್ಯಂತ ನೈಸರ್ಗಿಕವಾಗಿತ್ತು. ವಿಧಿ ಅಗತ್ಯಕ್ಕಿಂತ ಅವಸರದಲ್ಲಿ ಅವರನ್ನ ನಮ್ಮಿಂದ ದೂರ ಮಾಡಿಬಿಟ್ಟ. ನಿಜ, ಸಾವು ಎಲ್ಲವರಿಗೂ ಅನಿವಾರ್ಯ. ಹೇಗೆ ಸಾಯುವ ತನಕ ಬದುಕುವುದು ಅನಿವಾರ್ಯವೋ, ಸಾವಿನ ಕ್ರೂರ ಅನುಭವಗಳನ್ನ ಸ್ವೀಕರಿಸುವುದು ನಮಗೆ ಅನಿವಾರ್ಯ. ವ್ಯಕ್ತಿ ಬದುಕು, ಸಾವು ಇದು ಸಿದ್ಧ. ಆದರೆ ಬದುಕಿದ ವ್ಯಕ್ತಿತ್ವ ಏನು? ಕೆಲವರು ಬದುಕಿ ಸಾಯುವುದನ್ನು ಕಾಣ್ತೇವೆ, ಮತ್ತೆ ಸತ್ತು ಬದುಕುವವರನ್ನು ಕಾಣ್ತೇವೆ. ಸಮಾಜಕ್ಕೆ ಸಾರ್ಥಕವಾದ ಬದುಕು ಬೇಕಾದದ್ದು ಅದು. ಕೃಷ್ಣ ಭಟ್ರು ಭೌತಿಕವಾಗಿ ನಮ್ಮ ಮುಂದೆ ಇಲ್ಲದೆ ಇರಬಹುದು, ಆದರೆ ಅನೇಕ ಅವರ ಆದರ್ಶಗಳನ್ನು, ಅವರ ಗುಣಗಳನ್ನು, ಅವರ ಬದುಕಿನ ರೀತಿ ನೀತಿಗಳನ್ನ ಮುಂದಿನ ತಲೆಮಾರು ನಿರಂತರವಾಗಿ ಸ್ಮರಿಸಿಕೊಳ್ಳುವ ಸಂಪನ್ಮೂಲತೆಯನ್ನ ಅವರು ಒದಗಿಸಿಕೊಟ್ಟಿದ್ದಾರೆ. ಇವತ್ತು ನಾವು ಅದನ್ನು ಮಾಡ್ತಾ ಇದ್ದೇವೆ. ಸಮಾಜಕ್ಕೆ ಅವರ ಕಲಾಶಕ್ತಿಯಿಂದ, ಅವರ ಪಾಂಡಿತ್ಯದಿಂದ, ಅವರ ಸಹೃದಯ ಒಡನಾಟದಿಂದ ಸಮಾಜಕ್ಕೆ ಏನೆಲ್ಲ ಕೊಟ್ಟಿದ್ದಾರೋ ಅದನ್ನು ಸಮಾಜ ಅನುಭವಿಸಿದೆ. ಸಮಾಜದಿಂದಲೂ ಅವರು ಪಡೆದಿದ್ದಾರೆ, ಅದಕ್ಕಾಗಿ ಅವರು ಪ್ರತಿಯಾಗಿ ಕೊಟ್ಟಿದ್ದಾರೆ. ಇನ್ನು ಅವರ ಋಣವನ್ನು ನಾವು ತೀರಿಸುವುದಕ್ಕೆ ಅವರನ್ನು ನಾವು ಸ್ಮರಿಸಬೇಕಾದದ್ದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಹಳೆ ತಲೆ ಕಣ್ಮರೆಯಾದಾಗ ಹೊಸ ತಲೆಗೆ ಆ ತಲೆ ಏನು ಅನ್ನುವುದೇ ಗೊತ್ತಾಗುವುದಿಲ್ಲ. ಇಂಥ ಕಾರ್ಯಕ್ರಮಗಳ ಮೂಲಕವಾಗಿ ಇವತ್ತು ಇಲ್ಲಿ ಬಂದವರು ಅನೇಕರು ಕೃಷ್ಣ ಭಟ್ರ ಒಡನಾಡಿಗಳಿದ್ದಾರೆ.
ಕೃಷ್ಣ ಭಟ್ರು ಅನ್ನುವರ ಹೆಸರನ್ನು ಮಾತ್ರ ಕೇಳಿದವರಿದ್ದಾರೆ, ಕೃಷ್ಣ ಭಟ್ರನ್ನು ನೋಡದೇ ಇದ್ದವರು ಇದ್ದಾರೆ. ಹೀಗೆ ಕೇಳಿದವರಿಗೆ, ನೋಡದೇ ಇದ್ದವರಿಗೆ ಕೇಳುವ, ನೋಡುವ ಒಂದು ಸೊಗಸಾದಂತಹ ಸಂದರ್ಭಗಳನ್ನ ಪ್ರಜ್ಞಾವಂತ ಸಮಾಜ ಇಂತಹ ಸಂದರ್ಭದಲ್ಲಿ ಅದನ್ನು ಕಲ್ಪಿಸಬೇಕಾದದ್ದು ಬಹಳ ಅಗತ್ಯ. ಹಾಗಾಗಿ ಕೃಷ್ಣ ಭಟ್ರ ಕುರಿತು ಅವರ ಸಂಬಂಧಪಟ್ಟಂತಹ ಅನೇಕ ಸಂಗತಿಗಳನ್ನು ಕ್ರೋಢೀಕರಿಸಿ ಗ್ರಂಥ ಬಂದಿದೆ. ಸಾಕಷ್ಟು ವಿದ್ವಾಂಸರು ಅವರ ಕುರಿತಾದಂಥ ನುಡಿ ನಮನಗಳನ್ನ ಒಪ್ಪಿಸಿದ್ದಾರೆ. ಉಮಾಕಾಂತ ಭಟ್ರ ಆಲೋಚನೆ ಬಹಳ ಸೂಕ್ತವಾದದ್ದು. ಅವರು ಕಲಾವಿದರು, ನಾನು ಕಲಾವಿದ್ನೆ. ನಾವು ಸನ್ಮಾನವನ್ನು ಮುಕ್ತವಾಗಿ ಸ್ವೀಕರಿಸ್ತೇವೆ, ಮತ್ತೊಬ್ಬರಿಗೆ ಕೊಡುವುದಕ್ಕೆ ಬಹಳ ಅನುಮಾನಿಸ್ತೇವೆ. ಸ್ವೀಕರಿಸುವ ನಮ್ಮಂಥವರು ಇನ್ನೊಬ್ಬರಿಗೆ ಕೊಡುವಂತಹ ಉದಾರತೆಯನ್ನ ನಾವು ಪಡ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಒಂದು ಕಲಾವಿದನನ್ನ, ವಿದ್ವಾಂಸನನ್ನ ಸನ್ಮಾನಿಸುವುದು ಅಂತಂದ್ರೆ ಅವನಿಗೆ ಅವ ಸನ್ಮಾನ ಮಾಡಿಕೊಂಡ ಹಾಗೆ. ನನಗಂತೂ ಕಲಾವಿದರ ಸನ್ಮಾನ ಅತ್ಯಂತ ಪ್ರಿಯವಾದಂತಹ ವಿಷಯ. ಅದಕ್ಕೆ ನಾನು 3 ವರ್ಷ ಜಾನಪದ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ಬಹುಶಃ ಹಿಂದಿನ ಯಾವ ಅಧ್ಯಕ್ಷರ ಕಾಲಕ್ಕೂ ಕಾಣದೇ ಇರುವಷ್ಟು ಕಲಾವಿದರ ಸನ್ಮಾನದ ಯೋಗ ನನಗೆ ಬಂದಿದೆ. ಗೌರವ ಮಹಾಜನೇನ ಗತಸ್ಯ ಪಂಥ. ಸೋಂದೇವರೇ ಕೃಷ್ಣ ಭಟ್ರ ಬಗ್ಗೆ ಹೀಗಿದ್ದಾರೆ ಅಂದ ಕೂಡಲೇ ಸಿರಿಸಿಯ ಅನೇಕರಿಗೆ ಕಲಾವಿದರ ಕುರಿತು ಒಂದು ಗೌರವ, ಆದರ ಬರ್ತದೆ. ಅದು ಬರಬೇಕು ಎನ್ನುವುದು ನಮ್ಮಂಥವರ ಆಶಯ. ಹಾಗಾಗಲಿ ಅಂತ ಹಾರೈಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನು ಸ್ಮರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.